ಇವಾಗ ಆಕ್ಚುಲಿ ಲಾಸ್ಟ್ ಮ್ಯಾಚ್ ಅಲ್ಲಿ ಕೊಹ್ಲಿ ಹ್ಯಾಂಡ್ ಶೇಕ್ ಮಾಡದೆ ಹೋಗಿದ್ದು ನನಗೆ ಬೇಜಾರಾಯ್ತು. ಇಲ್ಲ ಅದು ಮ್ಯಾಚ್ ಆದ್ಮೇಲೆ ಹ್ಯಾಂಡ್ ಶೇಕ್ ಕೊಡ್ಬೇಕು. ಅದೇ ತರ ನಾವು ಮಾತಾಡ್ಕೊಂಡಿದ್ದು CSK ಅವ್ರು ಹ್ಯಾಂಡ್ ಶೇಕ್ ಕೊಡದೆ ಹೋಗ್ಬಿಟ್ರು. ಮ್ಯಾಚ್ ಇಸ್ ಮ್ಯಾಚ್ ಅಂತ. ಪೋಸ್ಟ್ ಮ್ಯಾಚ್ ಏನು ಕ್ಯಾರಿ ಮಾಡಬಾರ್ದು. ಅವ್ರು ಹ್ಯಾಂಡ್ ಶೇಕ್ ಮಾಡಿದ್ರೆ ನನಗೆ ಪರ್ಸನಲಿ ಇಷ್ಟ ಆಗ್ಲಿಲ್ಲ. ವಿರಾಟ್ ಕೊಹ್ಲಿ ಅಂದ ತಕ್ಷಣ ಹ್ಯಾಂಡ್ ಶೇಕ್ ಮಾಡದೇ ಇರೋದನ್ನ ಡಿಫೆಂಡ್ ಮಾಡ್ಕೊಳಕ್ ಆಗಲ್ಲ. ನನಗೆ ಪರ್ಸನಲಿ ನಾಳೆ ವಿರಾಟ್ ಕೊಹ್ಲಿ ರಿಟೈರ್ಡ್ ಆದ್ಮೇಲೂ ನಾನು RCB ಇಷ್ಟೇ ಪ್ರೀತಿ ಮಾಡ್ತೀನಿ. ಈಗ ನನಗೆ ಇಷ್ಟ ಆಗಲ್ಲ ಅವರು ಒಬ್ಬ ಪ್ಲೇಯರ್. ಐ ಡೋಂಟ್ ಲೈಕ್ ಟು ಸಿ ಸ್ಪೇಸ್ ಆಲ್ಸೋ ಅಂದ್ರೆ ಆಸ್ ಎ ಪರ್ಸನ್. ಈಗ ನಂಗೊಬ್ರು ಇಷ್ಟ ಆಗಲ್ಲ ಅವ್ರು. ಇಟ್ಸ್ ನಥಿಂಗ್ ರಾಂಗ್, ಇಟ್ಸ್ ಪರ್ಸನಲ್ ಅಲ್ವಾ. ಅವನು ಶೇಕ್ ಹ್ಯಾಂಡ್ ಎಕ್ಸಾಕ್ಟ್ಲಿ. ಪರ್ಸನಲ್ ಅಂದ್ರೆ ಮ್ಯಾಚ್ ಆದ್ಮೇಲೆ ಮೀಟ್ ಆಗೋದ್ ಬೇಡ. ಮ್ಯಾಚ್ ಆಡ್ತಿದಾರೆ ಅಂದ್ರೆ ಇಟ್ ಇಸ್ ಪ್ರೊಫೆಷನಲ್. ದೇ ಆರ್ ಸ್ಟಿಲ್ ಇನ್ ದ ಗ್ರೌಂಡ್. ನೀವು ಸ್ಲೆಡ್ಜ್ ಮಾಡಿ ಅದೆಲ್ಲ ಮಾಡಿ ದಟ್ ಇಸ್ ಆಲ್ಸೋ ಪಾರ್ಟ್ ಆಫ್ ದ ಗೇಮ್. ಬಟ್ ಮ್ಯಾಚ್ ಮುಗಿದ್ಮೇಲೆ ಹ್ಯಾಂಡ್ ಶೇಕ್ ಕೊಡೋದೇ ಆ ಪರ್ಪಸ್ಗೆ ಅಲ್ವಾ ಸಿಗ್ತಿ. ಇಲ್ಲಾಂದ್ರೆ ವಾಟ್ ಇಸ್ ದ ಪರ್ಪಸ್ ಆಫ್ ಹ್ಯಾಂಡ್ ಶೇಕ್ ಹೇಳಿ? ಸೋತಲ್ಲಿ ಬೇಜಾರಾಗಿರ್ತಾರೆ. ವಾಟ್ ಇಸ್ ದ ಪರ್ಪಸ್ ಆಫ್ ಹ್ಯಾಂಡ್ ಶೇಕ್? ಇಲ್ಲ, ಅದು ಬೇರೆ ಏನೋ ರೀಸನ್ ಇದೆ ಅನಿಸ್ತೆ. ಇಲ್ಲಾಂದ್ರೆ ಅಷ್ಟು ಈಸಿಯಾಗಿ ಬರೀ ಹ್ಯಾಂಡ್ ಶೇಕ್ ಮಾಡೋದ್ ಬಿಡೋದು ಕೊಹ್ಲಿ ಆಟಿಟ್ಯೂಡ್ ಅಲ್ಲ ಅನ್ಸುತ್ತೆ. ಯಾಕಂದ್ರೆ ನಿಮ್ಗೆ ನೆನಪಿದ್ರೆ ಸ್ಮಿತ್ ಇನ್ಸಿಡೆಂಟ್ ನೆನಪಿದ್ರೆ, ಹಾರ್ದಿಕ್ ಪಾಂಡ್ಯ ಇನ್ಸಿಡೆಂಟ್ ನೆನಪಿದ್ರೆ, ಸೊ ಅವ್ನ್ ಸ್ಪೋರ್ಟ್ಸ್ಮನ್ ಸ್ಪಿರಿಟ್ ತೋರ್ಸಿದಾನೆ. ಅಲ್ಲ ಬಟ್ ಅದೇ ಏನು ಅಂತಾನೆ ಗೊತ್ತಾಗ್ತಿಲ್ವಲ್ಲ. ಅಟ್ಲೀಸ್ಟ್ ಗೊತ್ತಾದ್ರೆ ಜಸ್ಟಿಫೈ ಮಾಡ್ಕೊ. ನಾನಂತೂ ಯಾರನ್ನೂ ಬ್ಲೈಂಡ್ ಆಗಿ ಸಪೋರ್ಟ್ ಮಾಡಲ್ಲ. ಜಸ್ಟಿಫಿಕೇಶನ್ ಸಿಕ್ಕರೆ ಆಯ್ತು ಬಿಡುದು. ಅಂದ್ರೆ ಜಸ್ಟಿಫಿಕೇಶನ್ ಪ್ರಾಬ್ಲಮ್ ಏನಾಗತ್ತೆ ಅಂದ್ರೆ ನಮಗೆಲ್ಲ ಗೊತ್ತಿರಲ್ಲ, ಆಮೇಲೆ ಎಲ್ಲ ಅವರು ಫ್ಯಾನ್ಸಿಗೆ ಹೇಳಲ್ಲ. ಸೊ ತುಂಬಾ ಏನೋ ಪರ್ಸನಲ್ ಆಗಿನೂ ಆಗಿರ್ಬೋದು. ಸೊ ಅದು ರೀಸನ್ ನಮ್ಗೆ ಗೊತ್ತಿರ್ಲಾರ್ದೆ ಸೊ ಅದು ವ್ಯಾಲಿಡೇಟ್ ಮಾಡೋದು ಕಷ್ಟ ಆಗತ್ತೆ. ಗೊತ್ತಿಲ್ಲ ಚೆನ್ನಾಗಿ. ಇವಾಗ ರೀಸನ್ ಗೊತ್ತಿಲ್ಲ ಅಂತಂದ್ರೆ ವೈ ಆರ್ ಯು ನಾಟ್ ಕಂಡೆಮ್ನಿಂಗ್ ಅಲ್ವಾ? ವೈ ಆರ್ ಯು ಅಕ್ಸೆಪ್ಟಿಂಗ್ ದಟ್ ಇಲ್ಲ ಕೊಹ್ಲಿ ಅಂದ್ರೆ ಸ್ಪೋರ್ಟ್ಸ್ಮನ್ಶಿಪ್ ಅಂತ? ಇಲ್ಲ, ಅಗೇನ್ ದಟ್ ಈಸ್ ಆಲ್ಸೋ ಟ್ರೂ. ಐ ಆಮ್ ನಾಟ್ ಓಕೆ ವಿತ್ ಹಿಮ್ ನಾಟ್ ಡೂಯಿಂಗ್ ಹ್ಯಾಂಡ್ ಶೇಕ್. ಅದೇ ಆ ಪಾಯಿಂಟ್ ಬಟ್ ಎಕ್ಸ್ಪ್ಲನೇಷನ್ ಬೇರೆ ತರ ಕೊಡ್ತಾ ಇದೆ. ಈಗ ಓದ್ ಇಂಡಿಯಾ ಟೀಮೇ ಪಾಕಿಸ್ತಾನಿ ಹ್ಯಾಂಡ್ ಶೇಕ್ ಮಾಡಲ್ಲ ಬಿಕಾಸ್ ವಿ ಡೋಂಟ್ ಲೈಕ್ ದೆಮ್. ಬಿಡಿ, ಕೊಹ್ಲಿ ಅದೇ ಕೊಹ್ಲಿ ನಾನು ಒಪ್ಪದೇ ಇಲ್ಲ. ನಾನು ಅದ್ರ ಮೇಲೂ ವಿಡಿಯೋ ಮಾಡಿದ್ದೀನಿ. ಅಷ್ಟಿದ್ರೆ ಆಡ್ಲೇಬೇಡಿ ಗುರು. ಆಡದೆ ದೇಶ ಭಕ್ತಿ ತೋರಿಸಿ. ಫೈನ್ ಹಾಕ್ತಾರ? BCCI ಏನ್ ದುಡ್ಡೇನ್ ಕೊಡ್ತಾನ? ಕೊಟ್ಬಿಡಿ ಫೈನು. ನೀವ್ ದೇಶಭಕ್ತಿ ಅಳು ತೋರ್ಸಲ್ಲ, ಹ್ಯಾಂಡ್ ಶೇಕ್ ಮಾಡದೆ ತೋರಿಸ್ತೀನಿ ಅಂತಂದ್ರೆ ಹೆಂಗಿದೆ ಅಂದ್ರೆ ಮದುವೆ ಆಗ್ತೀನಿ ಮಕ್ಳು ಮಾಡ್ಕೊಳಲ್ಲ ಅಂದಂಗೆ. ಐ ವಿಲ್ ಶೋ ಮೈ ಆಂಗರ್ ಇನ್ ಮೈ ಓನ್ ಕಂಡೀಷನ್ಸ್.